ನೀವೇನಾದ್ರೂ ಪೋಸ್ಟ್ ಗ್ರಾಜುಯೇಷನ್ ಸ್ಟಡೀಸ್ನ ಮೈಸೂರು ಯೂನಿವರ್ಸಿಟಿಲಿ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರೆ, ಈಗ ಆಲ್ರೆಡಿ ಡಿಗ್ರಿನ ಕಂಪ್ಲೀಟ್ ಮಾಡಿದ್ರೆ ಅಥವಾ ಫೈನಲ್ ಇಯರ್ನಲ್ಲಿ ಎಕ್ಸಾಮ್ಸ್ನ ಬರಿತಾ ಇದ್ರೆ, ನೀವು ಮೈಸೂರು ಯೂನಿವರ್ಸಿಟಿ ಅವರು ಆಗಿರ್ಬೋದು ಅಥವಾ ಅದರ್ಸ್ ಯೂನಿವರ್ಸಿಟಿ ಆಗಿರ್ಬೋದು, ಈಗ ನೀವು PGCETಗೆ ಅಪ್ಲೈ ಮಾಡಬೇಕಾಗುತ್ತೆ. PGCETಗೆ ಅಪ್ಲೈ ಮಾಡಿ ನಂತರ ಬರೋ ಪ್ರೋಸೆಸ್ಗಳನ್ನ ಫಾಲೋ ಮಾಡ್ತಾ ಹೋದ್ರೆ ನೀವು ತಗೊಂಡಿರೋ ಡಿಗ್ರಿನಲ್ಲಿ ಮಾರ್ಕ್ಸು ಮತ್ತೆ CETನಲ್ಲಿ ಗಳಿಸೋ ಅಂಕ ಅದೆರಡೂ ಬ್ಯಾಲೆನ್ಸ್ ಮಾಡಿ ನಿಮ್ಮ ರ್ಯಾಂಕ್ಗೆ ತಕ್ಕಂತ ಕಾಲೇಜ್ನ ಅಲಾಟ್ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ಮೈಸೂರು ಯೂನಿವರ್ಸಿಟಿನಲ್ಲಿ ಕಾಲಾಗಿರೋ PGCET 2020 and 20 ಬಗ್ಗೆ ಇನ್ಫಾರ್ಮೇಶನ್ ಕೊಡೋಕೆ ಬಂದಿದ್ದೀನಿ. ನನ್ನ ಹೆಸರು ಸುಂದರ್ ಅಂತ. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. MCOM ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಡಿಗ್ರಿನ ಮುಗಿಸಿ ಅಥವಾ ಡಿಗ್ರಿ ಫೈನಲ್ ಇಯರ್ ಎಕ್ಸಾಮ್ ಬರಿತಾ ಇದ್ರೆ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ 2020-21ನೇ ಸಾಲಿಗೆ ಬರುವಂಥ PGCET ರಿಲೇಟೆಡ್ ಏನೇನೆಲ್ಲ ಅಪ್ಡೇಟ್ಸ್ ಬರುತ್ತೆ ಎಲ್ಲ ಅಪ್ಡೇಟ್ಸ್ನ ರೆಗ್ಯುಲರ್ ಆಗಿ ನಾನು ಈ ವಿಡಿಯೋ ಮುಖಾಂತರ ನನ್ನ ಚಾನಲ್ ಮುಖಾಂತರ ಕೊಡ್ತೀನಿ. ಅಪ್ಲೈ ಮಾಡಬೇಕು ಅಂತ ಅಂದರೆ ಫಸ್ಟ್ ಗೂಗಲ್ನಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ಫಸ್ಟು ಟೈಪ್ ಮಾಡಿ. ಸೊ ಫಸ್ಟ್ ಟೈಪ್ ಮಾಡಿದ ತಕ್ಷಣ ಇದು ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕಾಗಿರುತ್ತೆ. ಸೊ ಇದು ಫಸ್ಟ್ ಲಿಂಕ್ ಏನು ಕಾಣ್ತಾ ಇದೆ ಅದು ಯೂನಿವರ್ಸಿಟಿ ಆಫ್ ಮೈಸೂರ್ದು ಫಸ್ಟ್ ಅಫಿಷಿಯಲ್ ವೆಬ್ಸೈಟ್. ಸೊ ಈಗ ನಿಮಗೆ PGCETಗೆ ಅಪ್ಲೈ ಮಾಡಬೇಕು ಅಂದರೆ PGCET ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ಅಫಿಷಿಯಲ್ ವೆಬ್ಸೈಟಿಂದ ಮಾತ್ರ ಸಿಗುತ್ತೆ ಆ್ಯಂಡ್ ಅಥೆಂಟಿಕ್ ಆಗೂ ಕೂಡ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಹೋಮ್ ಪೇಜ್ ಆಫ್ ಮೈಸೂರು ಯೂನಿವರ್ಸಿಟಿ. ಸೊ ಈ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಸ್ಕ್ರೂಲ್ ಡೌನ್ ಮಾಡಿ ಇಲ್ಲೊಂದು ಲಿಂಕ್ ಇದೆ, ಸ್ನಾತಕೋತ್ತರ ಪ್ರವೇಶಾತಿ 2020 and 21 ಅಂತ, ಅಥವಾ ಇದ್ರ ಕೆಳಗಿರೋ ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ರಿಲೇಟೆಡ್ ಇನ್ಫಾರ್ಮೇಷನ್ ನಿಮ್ಗೆ ಬೇಕಾದ ರಿಲೇಟೆಡ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗ ಈ ಪೇಜ್ ಓಪನ್ ಆಗುತ್ತೆ. ಈ ವೆಬ್ ಪೇಜ್ನಲ್ಲಿ ನಿಮಗೆ ನಿಮ್ಮ ರೆಸ್ಪೆಕ್ಟೆಡ್ ಸಬ್ಜೆಕ್ಟ್ನಲ್ಲಿ ಸಿಲೆಬಸ್ ಬೇಕು ಅಂತ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಿ ಸಿಲೆಬಸ್ ಕೂಡ ಸಿಕ್ಕುತ್ತೆ ನಿಮಗೆ. ಸೊ ಆ ಪೇಜ್ನಲ್ಲಿ ನಿಮ್ಗೆ ಯಾವ ಸಬ್ಜೆಕ್ಟ್ನಲ್ಲಿ ನೀವು PGCETನ ತೊಗೊಳ್ತಾ ಇದ್ರೆ ಮತ್ತು ಡಿಗ್ರಿ ಬೇಸ್ ಯಾವುದು ಅದ್ರ ಬೇಸ್ ಮೇಲೆ ನಿಮ್ಮ ಸಿಲೆಬಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ MA ಇನ್ ಏನ್ಷಿಯಂಟ್ ಹಿಸ್ಟ್ರಿ ಆ್ಯಂಡ್ ಆರ್ಕಾಲಜಿ, MA ಇನ್ ಆಂಥ್ರೋಪಾಲಜಿ ಆ್ಯಂಡ್ ಹಾಗೆ ತುಂಬ ಸಬ್ಜೆಕ್ಟ್ಸ್ಗಳಿದೆ. ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ನಿಮಗೆ ಮೈಸೂರು ಯೂನಿವರ್ಸಿಟಿಯಿಂದ ಆಫರ್ ಮಾಡ್ತಾರೆ ಎಲ್ಲ CET, MA, MCOM, MSc, MBA ಇನ್ ಅಗ್ರಿಕಲ್ಚರ್ ಈ ಕೋರ್ಸ್ಗಳ ಸಿಲೆಬಸ್ ಸಿಗುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಮತ್ತೆ ನೀವು ಬ್ಯಾಕ್ ಹೋದರೆ ನೀವು ಡೈರೆಕ್ಟಾಗಿ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಬ್ಲಿಂಕ್ ಆಗ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಆನ್ಲೈನ್ ಅಪ್ಲಿಕೇಶನ್ ತೊಗೊಳುತ್ತೆ. ಸೊ ಫಸ್ಟ್ ಆನ್ಲೈನ್ ಅಪ್ಲಿಕೇಶನ್ ತೊಗೊಳೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡಬೇಕಾಗುತ್ತೆ. ಸೊ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ನಲ್ಲಿ ನಿಮಗೆ ಎಲಿಜಿಬಿಲಿಟಿ ಏನಿರಬೇಕು, ಹೇಗೆ ಸೆಲೆಕ್ಟ್ ಮಾಡ್ತಾರೆ, ಹೇಗೆ ಅಪ್ಲೈ ಮಾಡಬೇಕು, ಯಾವ್ಯಾವ್ದೆಲ್ಲ ಕೋರ್ಸಸ್ ಇದೆ, ಈ ಥರ ತುಂಬ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ನೀವು ಫಸ್ಟ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಈ ನೋಟಿಫಿಕೇಶನ್ನ ನೋಡೋದು ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡಿ, ಅಡ್ಮಿಷನ್ ನೋಟಿಫಿಕೇಶನ್, ಕಾಲ್ ಫಾರ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಕೋರ್ಸಸ್, PG ಡಿಪ್ಲೊಮಾ ಕೋರ್ಸಸ್, ಸರ್ಟಿಫಿಕೇಟ್ ಕೋರ್ಸಸ್ ಫಾರ್ ದ ಅಕಾಡೆಮಿಕ್ ಇಯರ್ 2020 and 21. ಮಾಸ್ಟರ್ ಡಿಗ್ರಿಗೆ, ಡಿಪ್ಲೊಮಾ ಕೋರ್ಸ್ಗೆ, ಸರ್ಟಿಫಿಕೇಟ್ ಕೋರ್ಸ್ಗೆ, PG ಡಿಪ್ಲೊಮಾ ಕೋರ್ಸ್ಗಳಿಗೆ ಎಂಟ್ರೆನ್ಸ್ ಮಾಡೋಕ್ಕೋಸ್ಕರ ಅಪ್ಲಿಕೇಶನ್ ಕರೆದಿದ್ದಾರೆ, ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ. ಫರ್ದರ್ ಅಡ್ಮಿಷನ್ ಹೇಗಾಗುತ್ತೆ ಅಂದರೆ ಸ್ಕೀಮ್ A ಅಂಡ್ ಸ್ಕೀಮ್ B ವಿತ್ ಡಿಫ್ರೆಂಟ್ ಫೀಸ್ ಸ್ಟ್ರಕ್ಚರ್ ಅಂತ ಇದೆ. ಅಂದರೆ ಸ್ಕೀಮ್ A ಅಂತ ಅಂದರೆ ಗವರ್ನಮೆಂಟ್ ಫೀಸ್ ಆಗಿರುತ್ತೆ, ಸ್ಕೀಮ್ B ಲಿ ಬರೋದು ಪೇಮೆಂಟ್ ಫೀಸ್ ಆಗಿರುತ್ತೆ. ಈ ಕೋರ್ಸ್ಗಳು ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ಮಾನಸ ಗಂಗೋತ್ರಿ ಮೈಸೂರು, ಸರ್ ಎಂ ವಿಶ್ವೇಶ್ವರಯ್ಯ PG ಸೆಂಟರ್ ತೂಬಿನಕೆರೆ ಮಂಡ್ಯ, ಹೇಮಗಂಗೋತ್ರಿ PG ಸೆಂಟರ್ ಹಾಸನ್, ಡಾಕ್ಟರ್ BR ಅಂಬೇಡ್ಕರ್ ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ ಚಾಮರಾಜನಗರ ಆ್ಯಂಡ್ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್, ಗವರ್ನಮೆಂಟ್, ಪ್ರೈವೇಟ್ ಏಡೆಡ್ ಅಥವಾ ಅಫಿಲಿಯೇಟೆಡ್ ಕಾಲೇಜಸ್, ಅಟಾನಮಸ್ ಕಾಲೇಜ್, ಈ ಕಾಲೇಜಸ್ಗಳಲ್ಲಿ ಇವೆಲ್ಲ ಮೈಸೂರು ಯೂನಿವರ್ಸಿಟಿ ಅಂಡರಲ್ಲಿ ಬರೋಂಥ ಕಾಲೇಜಸ್ಗಳು. ಈ ಕಾಲೇಜಸ್ನಲ್ಲಿ ನೀವು ಅಡ್ಮಿಷನ್ ಆಗಬೇಕು ಅಂತ ಅಂದರೆ ನೀವು PGCETನ ಅಟೆಂಡ್ ಮಾಡಬೇಕಾಗಿರುತ್ತೆ. And one more thing you have to keep in your mind, entrance exam is compulsory for all the PG courses for all candidates. ಎಲ್ಲ ಕ್ಯಾಂಡಿಡೇಟ್ಸ್ಗೂ ಎಂಟ್ರೆನ್ಸ್ ಎಕ್ಸಾಮ್ ಕಂಪಲ್ಸರಿ ಆಗಿದೆ, ಎಕ್ಸೆಪ್ಟ್ ಕ್ಯಾಂಡಿಡೇಟ್ಸ್ ಫ್ರಮ್ ಅದರ್ ಯೂನಿವರ್ಸಿಟಿ ಅಥವಾ ಫಾರಿನ್ ನ್ಯಾಷನಲ್ಸ್. ನೀವೇನಾದರೂ ಬೆಂಗಳೂರು ಯೂನಿವರ್ಸಿಟಿಯಿಂದ ಬರ್ತಾ ಇದ್ರೆ ಅಥವಾ ದಾವಣಗೆರೆ, ತುಮಕೂರು ಯೂನಿವರ್ಸಿಟಿ ಈ ಥರ ಬರ್ತಾ ಇದ್ರೆ ನಿಮಗೆ CET ಇರಲ್ಲ, ಅಥವಾ ಫಾರಿನ್ ನ್ಯಾಷನಲ್ ಆದರೂ CET ಇರಲ್ಲ. ಸೊ ಇವಾಗೇನು ನೀವು ಅಪ್ಲೈ ಮಾಡೋಕ್ಕೆ ಅವಕಾಶ ಇದೆ. ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಅಪ್ಲೈ ಆ್ಯಂಡ್ ಅಪಿಯರ್ ಫಾರ್ ಎಂಟ್ರೆನ್ಸ್ ಎಕ್ಸಾಮ್. ನೀವು ಅಪ್ಲೈ ಮಾಡೋದಲ್ಲ, ಅಪಿಯರ್ ಕೂಡ ಆಗಬೇಕು. ನೀವೇನಾದರೂ 2-3 ಸಬ್ಜೆಕ್ಟ್ನಲ್ಲಿ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ತೊಗೊಳ್ತೀರಾ ಅಂತ ಅಂದರೆ ಸೆಪ್ರೇಟ್ಲಿ ಅಪ್ಲಿಕೇಶನ್ನ ಫೈಲ್ ಮಾಡಬೇಕಾಗುತ್ತೆ.
ಆ್ಯಂಡ್ ಇದನ್ನ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3 ಆ್ಯಂಡ್ ಗ್ರೂಪ್ 4 ಆ್ಯಂಡ್ 5 ಮಾಡಿದ್ದಾರೆ. ಗ್ರೂಪ್ 1ನಲ್ಲಿ ಜುವಾಲಜಿ, ಅಪ್ಲೈಡ್ ಜುವಾಲಜಿ, ಬಾಟ್ನಿ ಈ ಥರ ಸಬ್ಜೆಕ್ಟ್ಸ್ಗಳಿದೆ. ಗ್ರೂಪ್ 2ನಲ್ಲಿ ಅಂಬೇಡ್ಕರ್ ಸ್ಟಡೀಸ್, ಕೋಆಪರೇಟಿವ್ ಮ್ಯಾನೇಜ್ಮೆಂಟ್, ಡೆವಲಪ್ಮೆಂಟ್ ಸ್ಟಡೀಸ್, ಸೌತ್ ಇಂಡಿಯನ್ ಸ್ಟಡೀಸ್, ಲಿಂಗ್ವಿಸ್ಟಿಕ್ಸ್. ಆ್ಯಂಡ್ ಗ್ರೂಪ್ 3ನಲ್ಲಿ MCOM ಆ್ಯಂಡ್ MCOM ಇನ್ ಫೈನಾನ್ಷಿಯಲ್ ಸರ್ವಿಸಸ್ ಇದೆ. ಗ್ರೂಪ್ 4ನಲ್ಲಿ MSc ನಲ್ಲಿ ಕೆಮಿಸ್ಟ್ರಿ ಆ್ಯಂಡ್ ಆರ್ಗಾನಿಕ್ ಕೆಮಿಸ್ಟ್ರಿ ಇಲ್ಲಿದೆ. ಗ್ರೂಪ್ 5ನಲ್ಲಿ MSc MA ಇನ್ ಆಂಥ್ರೋಪಾಲಜಿ ಕೋರ್ಸಸ್ಗಳು ಆಫರ್ ಇದೆ. ನೀವು ಹೀಗೆ ಹೇಳಿದ ಯಾವ್ದಾರ ಒಂದು ಗ್ರೂಪ್ನಲ್ಲಿ ಬರುವಂಥ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ನಿಮ್ಮ ಈಗ ಯಾವ ಗ್ರೂಪ್ನಲ್ಲೂ ಬರ್ತಾ ಇಲ್ಲ ಅಂತ ಅಂದರೆ MSc, MCA, MTech ಇನ್ CST ಈ ಸಬ್ಜೆಕ್ಟ್ನಲ್ಲಿ ನೀವು ಮಾಸ್ಟರ್ಸ್ ಡಿಗ್ರಿಗೆ ಹೋಗ್ತೀರಾ ಅಂದರೆ ನೀವು ಕರ್ನಾಟಕ ಎಕ್ಸಾಮಿನೇಷನ್ ನಡೆಸೋಂಥ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಅಟೆಂಡ್ ಮಾಡಬೇಕಾಗಿರುತ್ತೆ. ಇಲ್ಲೊಂದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ನೋಟಿಫಿಕೇಶನ್ ಇದೆ. ಫಾರ್ ಅಡ್ಮಿಷನ್ ಟು ಎನಿ PG ಕೋರ್ಸಸ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಗೆಟ್ ಕ್ವಾಲಿಫೈಡ್ ಇನ್ ರೆಸ್ಪೆಕ್ಟೆಡ್ ಎಂಟ್ರೆನ್ಸ್ ಎಕ್ಸಾಮ್. ನೀವು ಈ PG ಕೋರ್ಸ್ಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ತೊಗೊಳ್ತೀರಾ, ಅದರಲ್ಲಿ ನಿಮಗೆ ಪೋಸ್ಟ್ ಗ್ರಾಜುಯೇಷನ್ ಸ್ಟಡಿ ಮಾಡೋಕ್ಕೆ ಅವಕಾಶ ಸಿಗಬೇಕು ಅಂತ ಅಂದರೆ ಮಿನಿಮಮ್ ಮಾರ್ಕ್ಸ್ನ ಕಂಡಕ್ಟ್ ಮಾಡಬೇಕು. ಹವೆವರ್ ಈ ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಆಗೋದು 50 ಮಾರ್ಕ್ಸ್ಗೆ ಕಂಡಕ್ಟ್ ಆಗ್ತಾರೆ. ಈ 50 ಮಾರ್ಕ್ಸ್ನಲ್ಲಿ ನೀವು ಮಿನಿಮಮ್ ಸೆಕ್ಯೂರ್ ಮಾಡಬೇಕು. ಮಿನಿಮಮ್ ಸೆಕ್ಯೂರ್ ಮಾಡಲಿಲ್ಲ, ಮಿನಿಮಮ್ ಸ್ಕೋರ್ ಸೆಕ್ಯೂರ್ ಮಾಡಲಿಲ್ಲ ಅಂದರೆ ನಿಮ್ಮ ಕ್ಯಾಂಡಿಡೇಚರ್ ಕನ್ಫರ್ಮ್ ಆಗಲ್ಲ. ಸೊ ಎಷ್ಟು ಮಿನಿಮಮ್ ಅಂತ ಅಂದರೆ ಮಿನಿಮಮ್ 8 ಮಾರ್ಕ್ಸ್ ಇನ್ SC, ST ಆ್ಯಂಡ್ ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗೆ, 9 ಮಾರ್ಕ್ಸ್ ಇನ್ OBC ಕ್ಯಾಟಗರಿ ಬರೋಂಥ OBC ಸ್ಟೂಡೆಂಟ್ಸ್ಗೆ, ಆ್ಯಂಡ್ 10 ಮಾರ್ಕ್ಸ್ ಇರಬೇಕು ಯಾವುದು GM ಆಗಿರ್ಬೋದು. ಬೇರೆ ಕೇಸ್ಗಳಲ್ಲಿ 10 ಮಾರ್ಕ್ಸ್ ಮಿನಿಮಮ್ ತೆಗಿಲೇಬೇಕು ಔಟ್ ಆಫ್ 50. ಸೊ SC, ST ಕ್ಯಾಟಗರಿ 1 ಆದರೆ 8 ಮಾರ್ಕ್ಸ್, OBC ಕ್ಯಾಟಗರಿ ಸ್ಟೂಡೆಂಟ್ಸ್ ಆದರೆ 9 ಮಾರ್ಕ್ಸ್ ಆ್ಯಂಡ್ GM ಕ್ಯಾಟಗರಿ ಸ್ಟೂಡೆಂಟ್ಸ್ ಆದರೆ 10 ಮಾರ್ಕ್ಸ್ ತೆಗಿಬೇಕು ಔಟ್ ಆಫ್ 50ಗೆ. ನೀವೇನಾದರೂ ಇದಕ್ಕಿಂತ ಕಮ್ಮಿ ಮಾರ್ಕ್ಸ್ನ ತೆಗೆದ್ರೆ ನಿಮ್ಮ ಕ್ಯಾಂಡಿಡೇಚರ್ ಕನ್ಫರ್ಮ್ ಆಗಲ್ಲ. ಹಾಗೆ ಮುಂದೆ ಹೋದರೆ ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಯಾವ್ಯಾವ ಕೋರ್ಸಸ್ಗಳು ಇದೆ ಅಂತ ಡೀಟೇಲ್ಸ್ ಇದೆ. ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸಲ್ಲಿ ಫ್ಯಾಕಲ್ಟಿ ಆಫ್ ಆರ್ಟ್ಸ್ನಲ್ಲಿ ಇಷ್ಟು ಕೋರ್ಸ್ಗಳು ಅವೈಲಬಿಲಿಟಿ ಇದೆ. ಹಾಗೆಯೇ ಫ್ಯಾಕಲ್ಟಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಇಷ್ಟು ಕೋರ್ಸ್ಗಳು ಅವೈಲಬಿಲಿಟಿ ಇದೆ. ಸೊ ಅದನ್ನು ನೀವು ಡೀಟೇಲ್ಸ್ಗೋಸ್ಕರ ನೋಡ್ಕೋಬೇಕಾಗುತ್ತೆ. ಹಾಗೆ ಫ್ಯಾಕಲ್ಟಿ ಆಫ್ ಕಾಮರ್ಸಲ್ಲಿ MCOM ಇನ್ ಫೈನಾನ್ಷಿಯಲ್ ಸರ್ವಿಸಸ್ ಆ್ಯಂಡ್ MBA ಇನ್ ಅಗ್ರಿ ಬಿಸ್ನೆಸ್ ಆ್ಯಂಡ್ MBA ಅಗ್ರಿ ಬಿಸ್ನೆಸ್ ಅವೈಲಬಿಲಿಟಿ ಇದೆ. ನೀವೇನಾದರೂ MBA ತೊಗೊಳ್ಬೇಕು ಅಂತ ಅಂದರೆ ಎಕ್ಸೆಪ್ಟ್ ಅಗ್ರಿ ಬಿಸ್ನೆಸ್ ನೀವು KEA ಕಂಡಕ್ಟ್ ಮಾಡೋ ಅಂಥ CETನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಎಜುಕೇಷನ್ನಲ್ಲಿ ಈ ಥರ ಕೋರ್ಸ್ ಇದೆ. ಲಾಲ್ ಕೂಡ LLM ಅವೈಲಬಿಲಿಟಿ ಇದೆ. ಇದು ಮೈಸೂರು ಯೂನಿವರ್ಸಿಟಿ ಮಾನಸ ಗಂಗೋತ್ರಿ ಕ್ಯಾಂಪಸ್ನಲ್ಲಿ. ಹಾಗೆ PG ಡಿಪ್ಲೊಮಾ ಕೋರ್ಸ್ಗಳು ಕೂಡ ಇದೆ ಆ್ಯಂಡ್ ಡಿಪ್ಲೊಮಾ ಕೋರ್ಸ್ಗಳು ಕೂಡ ಇದೆ ಆ್ಯಂಡ್ ಡಿಪ್ಲೊಮಾ ಕೋರ್ಸಸ್ ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಇದೆ. ಹಾಗೆಯೇ ಮಾನಸ ಗಂಗೋತ್ರಿನಲ್ಲಿ ಕೋರ್ಸಸ್ ಆಫರ್ಡ್ ಅಂಡರ್ ಸ್ಕೀಮ್ A ಓನ್ಲಿ. ಸ್ಕೀಮ್ A ಆಗಲೇ ಹೇಳಿದೆ ಗೌರ್ಮೆಂಟ್ ಸೀಟ್ ಆಗಿರುತ್ತೆ. ಸೊ ಇದರಲ್ಲಿ ಫೀಸ್ ಅಮೌಂಟ್ ಕಡಿಮೆ ಇರುತ್ತೆ. ಸ್ಕೀಮ್ ಎನಲ್ಲಿ ಯಾವ್ಯಾವ ಕೋರ್ಸಸ್ಸು ಯಾವ ಫ್ಯಾಕಲ್ಟಿಗಳಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫ್ಯಾಕಲ್ಟಿ ಆಫ್ ಆರ್ಟ್ಸ್ನಲ್ಲಿ ಇದೆ. ಈ ಕೋರ್ಸ್ಗಳು ಓನ್ಲಿ ಫಾರ್ ಸ್ಕೀಮ್ A, ನಾಟ್ ಅಲೌಡ್ ಫಾರ್ ಸ್ಕೀಮ್ B. ಹಾಗೆಯೇ ಮುಂದುವರೆದ್ರೆ ಸ್ಕೀಮ್ ಬಿಲಿ ಸಿಗೋಂಥ ಕೋರ್ಸ್ಗಳು ಫ್ಯಾಕಲ್ಟಿ ಆಫ್ ಕಾಮರ್ಸ್ನಲ್ಲಿ ಸ್ಕೀಮ್ ಬಿಲಿ ಇಷ್ಟು ಕೋರ್ಸ್ಗಳು ಸಿಗುತ್ತೆ ಆ್ಯಂಡ್ ಸೈನ್ಸ್ನಲ್ಲಿ ಹೀಗೆ ಸಿಗುತ್ತೆ. ಸೊ ಇನ್ನು ಡೀಟೇಲ್ಸ್ ಹೋದರೆ ಮಂಡ್ಯ, ಹಾಸನ್ ಮತ್ತು ಚಾಮರಾಜನಗರದಲ್ಲಿ PG ಸೆಂಟರ್ಗಳಿದೆ. PG ಸೆಂಟ್ರಲ್ಲಿ ಯಾವ್ಯಾವ ಕೋರ್ಸ್ಗಳಿದೆ ಅಂತ ಡೀಟೇಲ್ಸ್ ಸಿಗುತ್ತೆ. ಇದು ಮಂಡ್ಯದಲ್ಲಿ, ಹಾಸನಲ್ಲಿ ಆ್ಯಂಡ್ ಚಾಮರಾಜನಗರದಲ್ಲಿ ಸಿಗೋಂಥ ಕೋರ್ಸಸ್ಗಳು. ಆ್ಯಂಡ್ ಇನ್ನು ಸ್ಕ್ರೂಲ್ ಡೌನ್ ಮಾಡಿದ್ರೆ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ ಇದೆ ಮೈಸೂರು ಯೂನಿವರ್ಸಿಟಿಗೆ, ಅಂದರೆ ಅಫಿಲಿಯೇಟೆಡ್ ಕಾಲೇಜಸ್ ಲೈಕ್ ಡಿಗ್ರಿ ಕಾಲೇಜಸ್ ಆರ್ ಆಟೋನಮಸ್ ಕಾಲೇಜಸ್. ಆ ಆಟೋನಮಸ್ ಕಾಲೇಜಸ್ಸಲ್ಲಿ ಸಿಗೋವಂಥ ಡೀಟೇಲ್ಸ್ ಕೂಡ ನೆಕ್ಸ್ಟಲ್ಲಿ ಇದೆ. ಸೊ ಅದು ಅಫಿಲಿಯೇಟೆಡ್ ಕಾಲೇಜಸ್ ಆಗುತ್ತೆ. ಇದರಲ್ಲಿ ಸಿಗೋಂಥ ಕೋರ್ಸಸ್ಗಳ ಡೀಟೇಲ್ಸ್ ಇದೆ. ನಿಮಗೆ ಈ ಲಿಸ್ಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನೀವು ಯಾವ ಕಾಲೇಜ್ಗೆ ಹೋಗಿ ಸೇರ್ಕೋಬೇಕು ಅಂತ ಇಷ್ಟ ಇದೆ, ಆ ಕಾಲೇಜ್ನಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅಂತ ನೀವು ತಿಳ್ಕೊಬೋದು. ಸೊ ಹಾಗಾಗಿ ಈ ನೋಟಿಫಿಕೇಷನ್ನ ಕಂಪ್ಲೀಟಾಗಿ ನೋಡಿ. ಸೊ ಫೈನಲಿ ನಿಮಗೆ ಜನರಲ್ ಇನ್ಸ್ಟ್ರಕ್ಷನ್ ಇದೆ. ಜನರಲ್ ಇನ್ಸ್ಟ್ರಕ್ಷನ್ ವೆರಿ ಇಂಪಾರ್ಟೆಂಟ್. ನಿಮಗೆ ಫಸ್ಟ್ ಜನರಲ್ ಇನ್ಸ್ಟ್ರಕ್ಷನ್ ಏನು ಹೇಳುತ್ತೆ ಅಂತ ಅಂದರೆ, ಯಾರು ಫೈನಲ್ ಸೆಮಿಸ್ಟರ್ ಎಕ್ಸಾಮಿನೇಷನ್ನ ಬರೀತಾ ಇದ್ದೀರಾ ಅಂದರೆ ಇನ್ನು ನಿಮ್ಮದು ರಿಸಲ್ಟ್ಸ್ ಬಂದಿಲ್ಲ, ಅವರು ಕೂಡ ಅಪ್ಲೈ ಮಾಡ್ಬೋದು.
ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರೋಕ್ಕೆ ವೆಯ್ಟ್ ಮಾಡೋ ನೆಸೆಸರಿ ಇಲ್ಲ. ಆ್ಯಂಡ್ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರೋ ಟೈಮ್ಗೆ ರಿಸಲ್ಟ್ ಬಂದಿರುತ್ತೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಬಂದಿರುತ್ತೆ, ಆ ಟೈಮಲ್ಲಿ ನೀವು ಸಬ್ಮಿಟ್ ಮಾಡ್ಬೋದು. ಬಟ್ ಈಗ ಫೈನಲ್ ಇಯರಲ್ಲಿ ಯಾರಿದ್ದೀರಾ ಅವರು ಕೂಡ ಅಪ್ಲೈ ಮಾಡ್ಬೋದು. ತುಂಬ ಸ್ಟೂಡೆಂಟ್ಸ್ ಫೈನಲ್ ಇಯರಲ್ಲಿ ಇರೋರೇ ಅಪ್ಲೈ ಮಾಡೋದು. ಸೊ ನಾವು ಫೈನಲ್ ಮಾರ್ಕ್ಸ್ ರಿಸಲ್ಟ್ ಬಂದಿಲ್ಲ ಅಂತ ವೆಯ್ಟ್ ಮಾಡೋದು ಬೇಡ, ನೀವು ಅಪ್ಲೈ ಮಾಡ್ಬೋದು. ಜಸ್ಟ್ ಅಪಿಯರಿಂಗ್ ಅಂತ ಕೊಟ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಸೆಕೆಂಡ್ ಇನ್ಸ್ಟ್ರಕ್ಷನ್ ಏನಿದೆ ಅಂತ ಅಂದರೆ ಡೇಟ್ ಬಗ್ಗೆ ಹೇಳ್ತಾರೆ. ಫಿಲ್ಲಿಂಗ್ an application for entrance examination, later admission shall be through online only. ನಿಮಗೆ ಯಾವುದೇ ಥರ ಅಡ್ಮಿಷನ್ ಮಾಡೋದು, ಅಲಾಟ್ಮೆಂಟ್ ಮಾಡೋದು ಎಲ್ಲ ಆನ್ಲೈನೇ ಇರುತ್ತೆ, ಯಾವುದು ಆಫ್ಲೈನ್ ಇರಲ್ಲ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟು 15 September 2020 ಆ್ಯಂಡ್ ಲಾಸ್ಟ್ ಡೇಟ್ ಫಾರ್ ಫಿಲ್ಲಿಂಗ್ ಅಪ್ಲಿಕೇಶನ್ ಫಾರ್ ಎಂಟ್ರೆನ್ಸ್ ಎಕ್ಸಾಮ್ ಈಸ್ 17/10/2020. ಆಲ್ಮೋಸ್ಟ್ 1 month ಟೈಮ್ ಇದೆ ನಿಮಗೆ. ಈ ಟೈಮ್ನಲ್ಲಿ ಯಾವ ಥರ ಬೇಕಾದರೂ ನೀವು ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಪೇಮೆಂಟ್ ಬಗ್ಗೆ ಇದೆ. ದ ಪೇಮೆಂಟ್ ಆಫ್ ಫೀಸ್ ಶಲ್ ಬಿ ಥ್ರೂ ಆನ್ಲೈನ್ ಓನ್ಲಿ. ಅಂದರೆ ಈ ಪೇಮೆಂಟ್ ಮುಖಾಂತರ ಮಾತ್ರ ಮಾಡಬೇಕಾಗುತ್ತೆ. ಲೈಕ್ UPI ಯೂಸ್ ಮಾಡಿಕೊಂಡು ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು, ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡ್ಬೋದು. ಪೇಮೆಂಟ್ ಫೀಸ್ ಹೇಗಿದೆ ಅಂತ ಹೇಳಿದ್ದಾರೆ. ನಿಮ್ಮ ಇರೆಸ್ಪೆಕ್ಟಿವ್ ಆಫ್ ಕೆಟಗರಿ 600 ಅಥವಾ 800 ಪೇ ಮಾಡಬೇಕಾಗುತ್ತೆ. 800 rupees ಯಾವುದಕ್ಕೆ ಅಂತ ಅಂದರೆ ಗ್ರೂಪ್ ಸಬ್ಜೆಕ್ಟ್ಗೆ. ನಾನು ಆಗಲೇ ಹೇಳಿದೆ 5 groups ಆಫ್ ಸಬ್ಜೆಕ್ಟ್ ಇದೆ. ಆ 5 groups ಆಫ್ ಸಬ್ಜೆಕ್ಟ್ನಲ್ಲಿ ನಿಮ್ದು ಯಾವ್ದಾದ್ರು ಸಬ್ಜೆಕ್ಟ್ ಬಂದರೆ ನೀವು 800 ಪೇ ಮಾಡಬೇಕು. ನಿಮಗೆ ಇಲ್ಲಿ ಯಾವುದೇ ಕೆಟಗರಿ ರಿಲೇಟೆಡ್ ಕನ್ಸೆಷನ್ ಇಲ್ಲ. ನಿಮ್ಮ ಅಡ್ಮಿಷನ್ ಅಲಾಟ್ಮೆಂಟ್ ಹೇಗಾಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ನು. ನಿಮ್ಮ ಅಡ್ಮಿಷನ್ ಅಲಾಟ್ಮೆಂಟ್ ಆಗೋಕ್ಕೆ ನೀವು ಡಿಗ್ರಿನಲ್ಲಿ ಏನು ಮಾರ್ಕ್ಸ್ ತೊಗೊಂಡಿದ್ದೀರೋ ಅದನ್ನು 50% ಅಗ್ರಿಗೇಟ್ ಮಾಡ್ಕೊಳ್ತಾರೆ. ಆ್ಯಂಡ್ ನೀವು CET ಅಟೆಂಡ್ ಮಾಡ್ತೀರಾ, CETನಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅದರಲ್ಲೂ ಕೂಡ 50 ಮಾರ್ಕ್ಸ್ನ ತೊಗೊಳ್ತಾರೆ. ಸೊ ಡಿಗ್ರಿನಲ್ಲಿ ನೀವು 6 ಸೆಮಿಸ್ಟರ್ನಲ್ಲಿ ಗಳಿಸಿರೋ ಮಾರ್ಕ್ಸ್ನಲ್ಲಿ 50% ತೊಗೊಳ್ತಾರೆ. ಹಾಗೆಯೇ ನೀವು CETನಲ್ಲಿ 50% ಆಫ್ ಮಾರ್ಕ್ಸ್ ಒಬ್ಟೈನ್ಡ್ ಇನ್ ಎಂಟ್ರೆನ್ಸ್ ಎಕ್ಸಾಮಿನೇಷನಲ್ಲಿ ತೊಗೊಂಡ್ರ ಮಾರ್ಕ್ಸಲ್ಲಿ ಕೂಡ 50%ನ ತೊಗೊಳ್ತಾರೆ. ಸೊ ಇವಿಷ್ಟು ನಿಮಗೆ ಬೇಕಾಗಿರೋಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು. ಸೊ ಇವಾಗ ನಾನು ಡೈರೆಕ್ಟಾಗಿ ಅಪ್ಲಿಕೇಶನ್ ಹೇಗಾಗೋದು, ಹೇಗೆ ಸೈನ್ ಅಪ್ ಮಾಡೋದು, ಹೇಗೆ ಸೈನ್ ಇನ್ ಮಾಡೋದು, ಅಪ್ಲಿಕೇಶನಲ್ಲಿ ಏನೇನು ಡೀಟೇಲ್ಸ್ ಬೇಕು ಅಂತ ನಾನು ನಿಮಗೆ ತೋರಿಸ್ತೇನೆ. ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ PG ಎಂಟ್ರೆನ್ಸ್ ಎಕ್ಸಾಮ್ 2021 ಕ್ಲಿಕ್ ಹಿಯರ್ನ ಮಾಡಿದರೆ ಡೈರೆಕ್ಟ್ ಲಾಗಿನ್ ಪೇಜ್ಗೆ ಹೋಗುತ್ತೆ. ನೀವು ಡೈರೆಕ್ಟಾಗಿ ಲಾಗಿನ್ ಆಗೋಕ್ಕಾಗಲ್ಲ. ನೀವು ಫಸ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಯೂಸರ್ ನೇಮ್ ಮಿನಿಮಮ್ 5 ವರ್ಡ್ಸ್ ಡಿಜಿಟ್ ಏನಾದರೂ ಆಗಿರಬೇಕು. ಆ್ಯಂಡ್ ಇದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಥವಾ ಇಮೇಲ್ಗೆ ಸೆಂಡ್ ಮಾಡ್ತಾರೆ. ಸೊ ಫಸ್ಟು ನ್ಯೂ ಅಪ್ಲಿಕೆಂಟ್ ಕೊಡೋಣ. ನ್ಯೂ ಅಪ್ಲಿಕೆಂಟ್ ಕೊಟ್ಟ ತಕ್ಷಣ ಎಂಟರ್ ಯೂಸರ್ ನೇಮ್, ನ್ಯೂ ಯೂಸರ್ ನೇಮ್ ಕೊಡಿ. ಮಿನಿಮಮ್ 5 ಲೆಟರ್ ಇರಬೇಕು. ಇಮೇಲ್ ID ಕೊಡಿ, ನೀವು ವರ್ಕಲ್ಲಿರೋ ಇಮೇಲ್ ID ಕೊಡಿ. ಮತ್ತು ಫ್ಯೂಚರ್ಲಿ ಮೇಲ್ಸ್ ಬರುತ್ತೆ. ಹಾಗಾಗಿ ಮೊಬೈಲ್ ನಂಬರ್ ನಿಮ್ಮ ಹತ್ರ ಯಾವ್ದು ಯೂಸ್ ಮಾಡ್ತಿದ್ರೆ ಅದನ್ನು ಕೊಡಿ. ಸೊ ಯಾಕೆಂದರೆ ಇಮಿಡಿಯೇಟ್ಲಿ ನೀವು ಸಬ್ಸ್ಕ್ರೈಬ್ ಆದ ತಕ್ಷಣ, ರಿಜಿಸ್ಟರ್ ಆದ ತಕ್ಷಣ ಮೊಬೈಲ್ಗೆ ಯೂಸರ್ ID ಮತ್ತು ಪಾಸ್ವರ್ಡ್ ಬರುತ್ತೆ. ಆ್ಯಂಡ್ ಹಿಯರ್ ಇಲ್ಲಿ ಕ್ಯಾಪ್ಚಾ ಕೊಡಿ. ಇಲ್ಲಿ ಏನಿದೆ ಅದೇ ಕ್ಯಾಪ್ಚಾ ಕೊಡಿ, ಕೊಟ್ಬಿಟ್ಟು ಸೈನ್ ಅಪ್ ಕೊಡಿ. ಸೈನ್ ಅಪ್ ಕೊಟ್ಟ ತಕ್ಷಣ ನಿಮಗೆ ಪ್ರಿಲಿಮಿನರಿ ರಿಜಿಸ್ಟ್ರೇಷನ್ ಮುಗಿಯುತ್ತೆ. ಸೊ ಈ ಸೈನ್ ಅಪ್ ಕೊಟ್ಟ ತಕ್ಷಣ ಬ್ಯಾಕ್ ಹೋದರೆ ನೀವು ಡೈರೆಕ್ಟಾಗಿ ಲಾಗಿನ್ ಮಾಡಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಬಟ್ ಇಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡು ನಿಮ್ಮ ಮೊಬೈಲ್ ನಂಬರ್ ಬಂದಿರುತ್ತೆ, ಅದನ್ನು ಮಾತ್ರ ಕೊಡಬೇಕು. ಸೊ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಮತ್ತೊಂದು ಇನ್ಫಾರ್ಮೇಷನ್ ಹೇಳ್ತೀನಿ. ನೀವಿದೇ ಹೋಮ್ ಪೇಜ್ PGCET ಹೋಮ್ ಪೇಜ್ನಲ್ಲಿ ಈ ಸೈಡ್ ಯೂನಿವರ್ಸಿಟಿ ಕ್ಯಾಂಪಸ್, ಕೋರ್ಸಸ್, ಕಾಲೇಜಸ್, ಎಲಿಜಿಬಿಲಿಟಿ ಇದೆ. ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ ಡಿಗ್ರಿ ಮಾಡಿದರೆ ಯಾವ ಕೋರ್ಸಸ್ಗೆ, PG ಕೋರ್ಸಸ್ಗೆ ಎಲಿಜಿಬಲ್ ಅಂತ ಇನ್ಫಾರ್ಮೇಷನ್ ಇದೆ. ಅದನ್ನು ನೋಡಿಕೊಂಡು ಮುಂದೆ ಹೊರೀರಿ. ಸೊ ಎಲಿಜಿಬಿಲಿಟಿ ನೋಡೋಣ. ಈ ಎಲಿಜಿಬಿಲಿಟಿ ಬೇಕಾಗುತ್ತೆ, ಬಿಕಾಸ್ ಈಕ್ವಲೆನ್ಸಿ ಪ್ರಾಬ್ಲಮ್ ಇರುತ್ತೆ. MA ನೀವು PG ಮಾಡಬೇಕು ಅಂತ ಅಂದರೆ ಯಾವ ಕೋರ್ಸ್ಗಳು ಇಂಪಾರ್ಟೆಂಟ್, ಹಾಗೆ PG ಸಬ್ಜೆಕ್ಟ್ ಇಲ್ಲಿದೆ, ಇಲ್ಲಿ PG ಕೋರ್ಸ್ ಇದೆ. ಆ್ಯಂಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಲ್ಲಿದೆ. ಎಕ್ಸಾಂಪಲ್, ನೀವು ಅಂಬೇಡ್ಕರ್ ಸ್ಟಡೀಸಲ್ಲಿ PG ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ MA ಸೊ ಯಾವ ಡಿಗ್ರಿ ಎಲಿಜಿಬಲ್, ಅಂಬೇಡ್ಕರ್ ಸ್ಟಡೀಸ್ ಮಾಡೋಕ್ಕೆ ಯಾವ ಡಿಗ್ರಿ ಎಲಿಜಿಬಲ್ ಅಂತ ಹಾಗೆ ಸ್ಕ್ರೂಲ್ ಡೌನ್ ಮಾಡಿ. ಸೊ ನಿಮಗೆ ಬೇಕಾದ ಎಲಿಜಿಬಿಲಿಟಿ ರಿಲೇಟೆಡ್ ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ. ಇದನ್ನು ನೋಡ್ಕೊಳ್ದೆ ಮುಂದುವರಿಯೋದು ಬೇಡ, ಫಸ್ಟ್ ಇದನ್ನು ನೋಡ್ಕೋಬೇಕು. ಸೊ ಹಾಗೆ ನೋಡಿ, ಎಲ್ಲ ಸಬ್ಜೆಕ್ಟ್ಸ್ಗಳು ಯಾವುದು, MA ಇನ್ ಇಂಗ್ಲೀಷ್ ಆದರೆ ಯಾವುದು ಎಲಿಜಿಬಿಲಿಟಿ, MSc ಇನ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಆದರೆ ಯಾವುದು ಎಲಿಜಿಬಿಲಿಟಿ ಇರುತ್ತೆ. ಸೊ ಹಾಗೆ ತುಂಬ PG ಸಬ್ಜೆಕ್ಟ್ಸು ಮತ್ತು ಎಲಿಜಿಬಿಲಿಟಿ ಮತ್ತು ಯಾವ ಡಿಗ್ರಿ ಅಂತ ಡೀಟೇಲ್ಸ್ ಇದೆ. ಇದನ್ನು ನೋಡ್ಕೊಂಡು ಮುಂದುವರಿ.
ಸೊ ಈಗ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರೋ ಅಂಥ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ನ ಎಂಟರ್ ಮಾಡೋಣ ಇಲ್ಲಿ. ಆ್ಯಂಡ್ ಆ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ನ ನಾನಿಲ್ಲಿ ಕೊಡ್ತೀನಿ. ಸೊ ಅದ್ರ ನಂತರ ಲಾಗಿನ್ ಕೊಡಿ. ಲಾಗಿನ್ ಆಗುತ್ತೆ. ಲಾಗಿನ್ ಆದ ತಕ್ಷಣ ನಿಮ್ಮ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಸೊ ಡ್ಯಾಶ್ ಬೋರ್ಡ್ ಹೀಗಿರುತ್ತೆ, ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ನ ಮೊಬೈಲ್ ನಂಬರ್ಗೆ ಬಂದಿರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಲಾಗಿನ್ ಆಗಿ. ಸೊ ಫಸ್ಟ್ಲಿ 3 ಸ್ಟೆಪ್ಸ್ ಇದೆ ಸಬ್ಮಿಟ್ ಮಾಡೋಕ್ಕೆ ಅಪ್ಲಿಕೇಶನ್ನ. ಒಂದು ರಿಜಿಸ್ಟ್ರೇಷನ್ ಸ್ಟೆಪ್ 1, ಸ್ಟೆಪ್ 2 ಫೀಸ್ ಪೇಮೆಂಟ್, ಸ್ಟೆಪ್ 3 ಹಾಲ್ ಟಿಕೆಟ್. ಸೊ ಫಸ್ಟ್ ರಿಜಿಸ್ಟ್ರೇಷನ್ ಆದಮೇಲೆ ಫೀಸ್ ಪೇಮೆಂಟ್ ಮತ್ತು ಹಾಲ್ ಟಿಕೆಟ್. ನೀವು ಫೀಸ್ ರಿಜಿಸ್ಟ್ರೇಷನ್ ಆದಾಗೆ ಇದು ಗ್ರೀನ್ ಸಿಗ್ನಲ್ ಬರುತ್ತೆ. ಯಾವ್ಯಾವ ಸ್ಟೆಪ್ ಕಂಪ್ಲೀಟ್ ಆಗಿಲ್ಲ ಅದು ರೆಡ್ ಸಿಗ್ನಲ್ ಆಗೇ ಇರುತ್ತೆ. ಸೊ ಹಾಗೆ ಇದು ಇನ್ಕಂಪ್ಲೀಟ್ ಅಂತ ತೋರಿಸ್ತಿದೆ. ಫಸ್ಟ್ ನಾವು ಸ್ಟೆಪ್ 1 ಮಾಡಬೇಕು. ಹಾಗಾಗಿ ರಿಜಿಸ್ಟ್ರೇಷನ್ಗೆ ಹೋಗ್ತೀನಿ. ರಿಜಿಸ್ಟ್ರೇಷನ್ ಈಸ್ ಸ್ಟೆಪ್ 1. ಸೊ ಇಲ್ಲಿ ನೀವು ನೆಸೆಸರಿ ಇನ್ಫಾರ್ಮೇಷನ್ನ ಕೊಡ್ತಾ ಹೋದರೆ ನೀವು ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು. ಫಸ್ಟ್ಲಿ ಯುವರ್ PG ಯೂನಿವರ್ಸಿಟಿ ಕೇಳಿದ್ದಾರೆ. ಯೂನಿವರ್ಸಿಟಿ ಆಫ್ ಮೈಸೂರು ಅಂದರೆ ಈ ಯೂನಿವರ್ಸಿಟಿನಲ್ಲೇ ಓದಿದರೆ ಇದನ್ನು ಕ್ಲಿಕ್ ಮಾಡಿ, ಅಥವಾ ಬೇರೆ ಯೂನಿವರ್ಸಿಟಿನಲ್ಲಿ ಓದಿದ್ರೆ ಅದರ್ ಯೂನಿವರ್ಸಿಟಿ ವಿದಿನ್ ಕರ್ನಾಟಕ ಅಥವಾ ಔಟ್ಸೈಡ್ ಕರ್ನಾಟಕನ ಮಾಡಿ. ಸೊ ಆ್ಯಂಡ್ ಯಾವುದೇ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಿದ್ರು UG ರಿಜಿಸ್ಟರ್ಡ್ ನಂಬರ್ ಬೇಕಾಗುತ್ತೆ. ಅಂದರೆ ನೀವು ಎಕ್ಸಾಮ್ ಬರೆಯೋಕ್ಕೆ ಯೂಸಿನಲ್ಲಿ ಯೂಸ್ ಮಾಡಿರ್ತೀರ, ನಿಮ್ಮೆಲ್ಲ ಕಾಲೇಜಸ್ನಲ್ಲೂ ಯೂನಿವರ್ಸಿಟಿನೂ ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರೆ, ಅದನ್ನು ಇಲ್ಲಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಹಾಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಮ ನೇಮ್ ಕೊಡಬೇಕು, ಮತ್ತು ಸ್ಟಾರ್ ಇರೋದೆಲ್ಲ ಮ್ಯಾಂಡೇಟರಿ, ಅದನ್ನೆಲ್ಲ ಫಿಲ್ ಮಾಡಲೇಬೇಕು. ಫಸ್ಟ್ ನೇಮ್ ಕೊಡಿ, ನೆಕ್ಸ್ಟು ಪೇರೆಂಟ್ ಅಥವಾ ಗಾರ್ಡಿಯನ್ ನೇಮ್ ಕೊಡಿ, ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಕೊಡಿ. ಡೇಟ್ ಆಫ್ ಬರ್ತ್ನ ಡೇಟು ಮಂತು ಇಯರ್ ಫಾರ್ಮೆಟಲ್ಲೇ ಕೊಡಬೇಕು, ಬೇರೆ ಫಾರ್ಮೆಟಲ್ಲಿ ಕೊಟ್ಟರೆ ತೊಗೊಳ್ಳಲ್ಲ. ಆ್ಯಂಡ್ ಅದಾದ ನಂತರ ನೀವು ಕೆಟಗರಿನ ಕೊಡಿ. ಈ ಕೆಟಗರಿಲಿ ಯಾವುದಾದ್ರೂ ಒಂದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. GM SC ST ಕ್ಯಾಟಗರಿ 1, 2A 2B 3A 3B ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಜೆಂಡರ್ನ ಕ್ಲಿಕ್ ಮಾಡಿ, ಮೇಲ್ ಅಥವಾ ಫೀಮೇಲ್. ಆ್ಯಂಡ್ ಜೆಂಡರ್ ಕ್ಲಿಕ್ ಮಾಡಿದ್ಮೇಲೆ ಫೋಟೋನ ಅಪ್ಲೋಡ್ ಮಾಡಿ, ಪಾಸ್ಪೋರ್ಟ್ ಸೈಜ್ ಫೋಟೋನ ನೋಡಿ. ಇನ್ಸ್ಟ್ರಕ್ಷನ್ ಬರ್ತಾ ಇದೆ, ನಿಮ್ಮ ಫೋಟೋ 1 GB ಒಳಗೆ ಇರಬೇಕಾಗುತ್ತೆ. 1 MB ಒಳಗೆ ಇರಬೇಕಾಗುತ್ತೆ. 1 MB ಒಳಗಿದ್ರೆ ಮಾತ್ರ ತಗೊಳುತ್ತೆ. ಸೊ ಇಲ್ಲಿ ಬ್ರೌಸ್ ಕೊಟ್ಟರೆ ನೀವು ಆಲ್ರೆಡಿ ಕ್ರ್ಯಾಪ್ ಮಾಡಿಕೊಂಡು ಕರೆಕ್ಟಾಗಿ ನಿಮ್ಮ ಇಟ್ಕೊಂಡು ನೀವು ಇದರಲ್ಲಿ ಅಪ್ಲೋಡ್ ಮಾಡಬೇಕು. 1 MB ಒಳಗಿದ್ರೆ ಮಾತ್ರ ತಗೊಳುತ್ತೆ. ಸೊ ನೆಕ್ಸ್ಟ್ ಅದಕ್ಕೆ ಕೆಳಗೆ ಬಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ, ಎಸ್ ಇದ್ದರೆ ಎಸ್ ಕೊಡಿ, ನೋ ಇದ್ದರೆ ನೋ ಕೊಡಿ. ಆ್ಯಂಡ್ ಇಲ್ಲಿ ನಿಮ್ಮ ಹೌಸ್ ಡೀಟೇಲ್ಸ್ ಕೊಡಬೇಕು. ಪರ್ಮನೆಂಟ್ ಹೌಸ್ ಅಡ್ರೆಸ್ಸು ಅದೆಲ್ಲ ಸ್ಟಾರ್ ಮಾರ್ಕ್ ಇದೆ. ಆಲ್ ಸ್ಟಾರ್ ಫೀಲ್ಡ್ಸ್ ಆರ್ ರಿಕ್ವೈರ್ಡ್, ಅದನ್ನು ಫಿಲ್ ಮಾಡಲೇಬೇಕಾಗುತ್ತೆ. ಹೌಸು, ಸ್ಟ್ರೀಟು, ವಿಲೇಜ್, ತಾಲೂಕ್, ಡಿಸ್ಟ್ರಿಕ್ಟ್, ಸ್ಟೇಟ್, ಪಿನ್ ಕೋಡ್ ಎಲ್ಲನೂ. ಆ್ಯಂಡ್ ಈ ಸೈಡು ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಅಂತ ಹೇಳಿ ಫ್ಯೂಚರ್ನಲ್ಲಿ ಏನಾದರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅಡ್ರೆಸ್ ಕೊಡಬೇಕಾಗುತ್ತೆ. ನೀವು ಯಾವ ಪ್ಲೇಸ್ನಲ್ಲಿದ್ದೀರಾ ಅದು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಸ್ಪಾಂಡೆನ್ಸ್ ಅಡ್ರೆಸ್ ಸೇಮ್ ಇದ್ದರೆ ಜಸ್ಟ್ ಕಾಪಿ ಕೊಡಿ. ಈ ಕಡೆ ಕೂಡ ಸೇಮ್ ಅಡ್ರೆಸ್ ಕಾಪಿ ಆಗುತ್ತೆ. ಸೊ ಇಷ್ಟು ಅಡ್ರೆಸ್ ಕೊಟ್ಟಮೇಲೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ UG ಡಿಗ್ರಿ ಡೀಟೇಲ್ಸ್ ಇದೆ. UG ಡಿಗ್ರಿ ಡೀಟೇಲ್ಸ್ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಏನಂದರೆ ನೀವು ಅಪಿಯರ್ಡ್ನ ಅಥವಾ ಕಂಪ್ಲೀಟೆಡ್. ಇನ್ ಕೇಸ್ ಲಾಸ್ಟ್ ಇಯರೇ ಕಂಪ್ಲೀಟ್ ಆದರೆ ಕಂಪ್ಲೀಟೆಡ್ ಕೊಡಬೇಕು. ಇವಾಗಿನ್ನ ಫೈನಲ್ ಇಯರ್ ಎಕ್ಸಾಮ್ ಬರೀತಾ ಇದ್ದರೆ ಅಪಿಯರ್ಡ್ ಕೊಡಬೇಕಾಗುತ್ತೆ. ಅಪಿಯರ್ಡ್ ಮತ್ತು UG ಅಡ್ಮಿಷನ್ ಇಯರ್, UGಗೆ ಯಾವ ಇಯರ್ ಅಡ್ಮಿಷನ್ ಆದ್ರಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಎಕ್ಸಾಂಪಲ್ ಅಪಿಯರ್ ಆದರೆ ಎಕ್ಸಾಕ್ಟ್ಲಿ 3 years ಬ್ಯಾಕ್ ನೀವು ಅಡ್ಮಿಷನ್ ಆಗಿರ್ತೀರ. ಸೊ 2017, 18 ಅಥವಾ ಯಾವ್ದಾದ್ರು ನೀವು ಅಡ್ಮಿಷನ್ ಆಗಿದ್ದು ಇಯರ್ನ ಕೊಡಿ. ನೆಕ್ಸ್ಟು ಇಯರ್ ಆಫ್ ಪಾಸಿಂಗ್ ಕೊಡಿ. ನೀವು ಅಪಿಯರ್ ಆಗಿದ್ದರಿಂದ 2020ನೇ ಇಯರ್ ಆಫ್ ಪಾಸಿಂಗ್ ಕೊಡೋದು, ನೋ ಪ್ರಾಬ್ಲಮ್. ಆ್ಯಂಡ್ ನೀವು UG ಯಾವ ಕಾಲೇಜಲ್ಲಿ ಓದಿದ್ರೆ ಆ ಕಾಲೇಜ್ ಅಡ್ರೆಸ್ನ ಕೊಡಿ. ಮತ್ತು ನೀವು ಮೊದಲೇ ಸೆಲೆಕ್ಟ್ ಮಾಡಿದರೆ ಯೂನಿವರ್ಸಿಟಿ ಆಫ್ ಮೈಸೂರು ಅಂತ, ಹಾಗಾಗಿ ಅದೇ ಬರ್ತಾ ಇದೆ. ಬೇರೆ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಆ ಯೂನಿವರ್ಸಿಟಿ ನೇಮ್ ಕೊಡಬೇಕಾಗುತ್ತೆ. ಮತ್ತು UGಲಿ ಮಾಡಿದ ಕೋರ್ಸ್ ಯಾವುದು ಅಂತ ಕೇಳ್ತಾ ಇದೆ. ಸೊ ನೀವು UG ಇನ್ ಕೇಸ್ BCom ಕಂಪ್ಲೀಟ್ ಮಾಡಿದರೆ, ಯಾವ್ದು ಕಂಪ್ಲೀಟ್ ಮಾಡಿದರೆ ಅದನ್ನು ಕೊಡಬೇಕಾಗುತ್ತೆ. ನಂತರ ಮೇಜರ್ ಕೇಳ್ತಾ ಇದೆ, ನೀವು UGನಲ್ಲಿ ಮೇಜರ್ ಯಾವ್ದು ಮಾಡಿದ್ರಿ ಅಂತ. ಸೊ BComಗೆ ಮೇಜರ್ ಕಾಮರ್ಸೇ ಅಂದ್ಕೊಳ್ಬೇಕು. ಸೊ ಕಾಮರ್ಸ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮತ್ತು ಲ್ಯಾಂಗ್ವೇಜ್ ಫಸ್ಟ್, ಲ್ಯಾಂಗ್ವೇಜ್ 2 ಕೇಳ್ತಾ ಇದೆ. ಸೊ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಅಂತ ತೊಗೊಂಡಿದ್ರಿ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ UG ಡಿಗ್ರಿ ಡೀಟೇಲ್ಸ್ನ ಕೊಟ್ಟಾಯಿತು. ನೆಕ್ಸ್ಟ್ PG ಕೋರ್ಸ್ ಡೀಟೇಲ್ಸ್ನ ಕೊಡಬೇಕು. ಅಂದರೆ ನೀವು ಯಾವ ಡಿಗ್ರಿನಲ್ಲಿ ಮಾಸ್ಟರ್ಸ್ ಮಾಡೋಕ್ಕೆ ನೀವು ಹೋಗಬೇಕು, ನಿಮ್ಗೆ ಇಷ್ಟ ಇದೆ ಅದನ್ನು ಕೊಡಿ. ಸೊ ಇಲ್ಲಿ MA ನಲ್ಲಿ ತುಂಬ ಕೋರ್ಸಸ್ಗಳು ಕೊಟ್ಟಿದ್ದಾರೆ.
MA ಇನ್ ಏನ್ಷಿಯಂಟ್ ಹಿಸ್ಟ್ರಿ, ಹಾಗೆ ತುಂಬ ಕೋರ್ಸಸ್ಗಳಿದೆ. ನಿಮಗೆ ಯಾವ ಕೋರ್ಸ್ಗೆ ಜಾಯ್ನ್ ಆಗ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಲ್ಲಿ BCom ಸೆಲೆಕ್ಟ್ ಮಾಡಿದ್ದೀನಿ, ಹಾಗಾಗಿ MComನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. BCom ಸೆಲೆಕ್ಟ್ ಮಾಡಿದ್ರಿಂದ ನೀವು ಬಂದ ತಕ್ಷಣ ಎಲಿಜಿಬಿಲಿಟಿ ಸೆಲೆಕ್ಟ್ ಮಾಡೋಕ್ಕೆ ಕೇಳ್ತಾ ಇದ್ದೆ. ನಾನು ಆವಾಗಲೇ ತೋರಿಸ್ದೆ, ಫಸ್ಟ್ ಎಲಿಜಿಬಿಲಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ, ಎಲಿಜಿಬಿಲಿಟಿ ನೋಡಿ ಅಂತ. ಸೊ MComಗೆ ಎಲಿಜಿಬಿಲಿಟಿ BCom, BBM ಅಥವಾ BBA ಈ 3 ಡಿಗ್ರಿ ಎಲಿಜಿಬಲ್ ಇದೆ. ಸೊ ಎಲಿಜಿಬಿಲಿಟಿ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟರೆ ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಟೋಟಲ್ ಫೀಸ್ ತೋರಿಸ್ತಾ ಇದೆ ಆ್ಯಂಡ್ ನಂಬರ್ ಆಫ್ ಅಪ್ಲೈಡ್ ಸಬ್ಜೆಕ್ಟ್ ತೋರಿಸ್ತಾ ಇದೆ. ನೀವು ಮೋರ್ ದೆನ್ 1 ಸಬ್ಜೆಕ್ಟ್ಗೆ ಅಪ್ಲೈ ಮಾಡ್ಬೋದು ಆ್ಯಂಡ್ ಸೆಪ್ರೇಟಾಗಿ ಫೀಸ್ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ 800 ಆವಾಗಲೇ ಹೇಳಿದೆ, ಗ್ರೂಪ್ 1 2 3 4 5 ಇಲ್ಲಿ ಬರೋ ಸಬ್ಜೆಕ್ಟ್ಸ್ಗಳಿಗೆ 800 ಆಗಿರುತ್ತೆ. MCom ಆ ಗ್ರೂಪ್ 1 2 3 4 5 ಗ್ರೂಪ್ಸಲ್ಲಿ ಬರುತ್ತೆ. ಸೊ ಎಕ್ಸಾಮ್ ಫೀಸ್ 800. ನೆಕ್ಸ್ಟ್ ಸೆಲೆಕ್ಟ್ ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡ್ಕೋಬೇಕು. ಈ 4 ಎಕ್ಸಾಮ್ ಸೆಂಟ್ರಲ್ಲಿ ಮಾತ್ರ ಎಂಟ್ರೆನ್ಸ್ ಎಕ್ಸಾಮ್ ನಡೆಯುತ್ತೆ. ಮಾನಸ ಗಂಗೋತ್ರಿ ಕ್ಯಾಂಪಸ್ನಲ್ಲಿ, ಹೇಮಗಂಗೋತ್ರಿ ಹಾಸನ್, ಸರ್ ಎಂ ವಿಶ್ವೇಶ್ವರಯ್ಯ ಪೋಸ್ಟ್ ಗ್ರಾಜ್ಯುಯೇಟ್ ಸೆಂಟರ್ ಮಂಡ್ಯ ಮತ್ತು ಚಾಮರಾಜನಗರ್ ಇಷ್ಟೊಂದು ಎಕ್ಸಾಮ್ಸ್ಗಳು ಎಂಟ್ರೆನ್ಸ್ ಎಕ್ಸಾಮ್ ನಡೆಯುತ್ತೆ. ಸೊ ನೀವು ಯಾವ್ದಾದ್ರು ಒಂದನ್ನ ನಿಮಗೆ ಯಾವುದು ಹತ್ತಿರ ಇದೆ, ಕನ್ವೀನಿಯೆಂಟ್ ಇದೆ ಸೆಲೆಕ್ಟ್ ಮಾಡ್ಕೋಬೇಕು. ಅದು ಸೆಲೆಕ್ಟ್ ಆದಮೇಲೆ ಕಂಟಿನ್ಯೂ ಕೊಡಬೇಕಾಗುತ್ತೆ. ಕಂಟಿನ್ಯೂ ಕೊಟ್ಟರೆ ಫಸ್ಟ್ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಕೊಟ್ಟು ಕಂಟಿನ್ಯೂ ಕೊಟ್ಟರೆ ನಿಮ್ಮದು ರಿಜಿಸ್ಟ್ರೇಷನ್ ಪ್ರೋಸೆಸ್ಸು ಫಸ್ಟು ಕಂಪ್ಲೀಟ್ ಆಗುತ್ತೆ. ನೀವು ಫಸ್ಟು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿದ್ರಿ ಅಂದರೆ ಸ್ಟೆಪ್ 1 ಗ್ರೀನ್ ಸಿಗ್ನಲ್ ಬರುತ್ತೆ ಆ್ಯಂಡ್ ಇಲ್ಲಿ ಕಂಪ್ಲೀಟೆಡ್ ಅಂತ ಬರುತ್ತೆ. ಸೆಕೆಂಡ್, ನೀವು ಫೀಸ್ ಪೇಮೆಂಟ್ಗೆ ಡೈರೆಕ್ಟಾಗಿ ಹೋಗ್ಬೋದು. ಫೀಸ್ ಪೇಮೆಂಟ್ನ ನೀವು ಡೆಬಿಟ್ ಕಾರ್ಡ್ ಯೂಸ್ ಮಾಡಿ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ, UPI ಯೂಸ್ ಮಾಡಿ, ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಿ ಮಾಡ್ಬೋದು. ಸೊ ಫೀಸ್ ಪೇಮೆಂಟ್ ಮಾಡಿದ್ರು ಕೂಡ ಅದು ಫೀಸ್ ಪೇಮೆಂಟ್ ಮಾಡಿದ್ಮೇಲೆ ಗ್ರೀನ್ ಸಿಗ್ನಲ್ ಬರುತ್ತೆ ಆ್ಯಂಡ್ ಫೈನಲಿ ಅಡ್ಮಿಷನ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದು ಕಂಪ್ಲೀಟ್ ಡೀಟೇಲ್ಸ್ ಫ್ರೆಂಡ್ಸ್. ಈ ಕೊಟ್ಟಿದ್ದು ಕಂಪ್ಲೀಟ್ ಡೀಟೇಲ್ಸು PGCET ಮೈಸೂರು 2020-21 ಮೈಸೂರು ಯೂನಿವರ್ಸಿಟಿ ಬಗ್ಗೆ. ಇನ್ನು ಫ್ಯೂಚರ್ನಲ್ಲಿ ಏನಾದರೂ ಇನ್ಫಾರ್ಮೇಷನ್ PGCET ರಿಲೇಟೆಡ್ ನಿಮಗೆ ಬೇಕು ಅಂತಂದರೆ ಈ ಚಾನಲ್ಗೆ ಖಂಡಿತ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.